ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಹೆಸರು ಆಶಾ ಅಂತ. ನಾನು ಹಾಸನಿಂದ ಕನ್ನಡ ಲೋಕ್ಸ್ ಮಾಡ್ತೀನಿ. ನಾನಿವತ್ತು ಹಾಸನಿಂದ ಮಂತ್ರಾಲಯಕ್ಕೆ ಫ್ರೆಂಡ್ಸ್ ಜೊತೆ ಹೊರಟಿದ್ದೀವಿ. ಸೊ ಹಾಸನಿಂದ ನಮಗೆ ಎಕ್ಸಾಕ್ಟ್ 4 o'clock ಮಂತ್ರಾಲಯಕ್ಕೆ ಡೈರೆಕ್ಟ್ ಟ್ರೈನ್ ಇದೆ, ಓಕೆನಾ. ಸೊ ಫಸ್ಟೇ ರಿಸರ್ವೇಷನ್ ಮಾಡಿಸ್ಕೊಂಡ್ರೆ ಬೆಟರ್. ನಮಗೆ ಹೋಗೋದಕ್ಕೆ ಮತ್ತು ಬರೋದಕ್ಕೆ ಎರಡು ಕಡೆನೂ ಇನ್ನು 2 months ಅರ್ಲಿಯರಾಗೆ ನಾವು ಬುಕ್ ಮಾಡ್ಕೊಂಡಿದ್ವಿ, ನಾವು ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು. ಸೊ ಇವಾಗ ರೈಲ್ವೆ ಸ್ಟೇಷನಲ್ಲಿದ್ದೀನಿ, ಹಾಸನ ರೈಲ್ವೆ ಸ್ಟೇಷನಲ್ಲಿದ್ದೀವಿ. ಎಲ್ಲ ಫ್ರೆಂಡ್ಸು ಒಂದು 5 ಮೆಂಬರ್ಸ್ ಹೋಗಿದ್ವಿ ನಾವೆಲ್ಲ ಸೇರಿಕೊಂಡು. ಸೊ ಎಲ್ರಿಗೂ ಫ್ರೀ ಟೈಮ್ ನೋಡಿಕೊಂಡು 2 months ಮೊದಲೇ ಬುಕ್ ಮಾಡಿದ್ವಿ. ಹೋಗೋದಕ್ಕೆ ಬರೋದಕ್ಕೆ ಎರಡು ಕಡೆ ಸೇರಿಸಿ ಸ್ಲೀಪರ್ ಕೋಚ್ ಬುಕ್ ಆಗಿತ್ತು ನಮಗೆ. ಸೊ ನೋಡಿ, ನನ್ನ ಫ್ರೆಂಡ್ಸು ಇವರೆಲ್ಲರೂ ಸಹ ಹಾಯ್ ಮಾಡ್ತಾಯಿದ್ದಾರೆ. ಸೊ ನನ್ನ ಬ್ಲಾಗ್ಸಲ್ಲಿ ತೋರಿಸಿರಲಿಲ್ಲ, ಕೆಲವೊಬ್ಬರು ಇದ್ದರು, ಎಲ್ಲರೂ ಇರಲಿಲ್ಲ. ಸೊ ಇವರೆಲ್ಲರೂ ಸಹ ನನ್ನ ಫ್ರೆಂಡ್ಸು, 5 ಜನ ಒಟ್ಟು ಹೋಗ್ತಾ ಇರೋದು. ಓಕೆ, ಸೊ ನೋಡಿ, ಸೊ ರೈಲಲ್ಲಿ ಕೂತಿದ ತಕ್ಷಣ ಕೆಲವೊಂದು ಪ್ಲ್ಯಾನ್ ಇತ್ತು, ರೀಲ್ಸ್ ಮಾಡಬೇಕು ಆ ಥರ ಎಲ್ಲ. ಸೊ ಅದೆಲ್ಲ ಮುಗಿಸ್ಕೊಂಡ್ವಿ. ಟ್ರೈನ್ ಹೊರಟಿದೆ ಆ್ಯಕ್ಚುಲಿ ಹಾಸನಿಂದ. ನಮಗೆ ಹಾಸನಿಂದ ಹೊರಟ್ರೆ ಇದು ಎಕ್ಸಾಕ್ಟ್ ಸಂಜೆ 4 ಗಂಟೆಗೆ ಹೊರಡುತ್ತೆ. ಅಲ್ಲಿ ಬೆಳಗಿನ ಜಾವ ಮಧ್ಯರಾತ್ರಿ 2:30-2:45 ರೀಚ್ ಆಗ್ತೀವಿ. ಓಕೆ, ಬೆಳಗಿನ ಜಾವ 2:45 ರೀಚ್ ಆಗ್ತೀವಿ. ಅಲ್ಲಿಂದ ಮತ್ತೆ 15 ಕಿಲೋಮೀಟರ್ ಹೋಗಬೇಕು. ನೋಡಿ, ಟ್ರೈನೆಲ್ಲ ಸ್ಲೀಪರ್ ಕೋಚ್ ಬುಕ್ ಮಾಡಿದ್ವಿ. ಸೊ ಎಲ್ರಿಗೂ ಅವ್ರವ್ರದ್ದು ಸ್ಲೀಪರ್ ಬೆಡ್ ಸಿಕ್ಕಿದೆ. ಸೊ ಎಲ್ಲರೂ ನಿದ್ದೆ ಅಂತ ಮಾಡೋಕ್ಕಾಗಲಿಲ್ಲ, ಯಾಕೆಂದರೆ ಗೊತ್ತಲ್ಲ, ಎಲ್ಲರೂ ಫ್ರೆಂಡ್ಸ್ ಇದ್ದಾಗ ನಿದ್ದೆ ಬರೋದು ಇಲ್ಲ. ತುಂಬ ಸೆಕೆ ಅನ್ನಿಸ್ತಿತ್ತು. ನಮ್ಮ ಹಾಸನ ವೆದರ್ಗೂ ಅಲ್ಲಿ ಹೋಗ್ತಾ ಬ್ಯಾಂಗ್ಳೂರ್ ಬಿಟ್ಟು ಮುಂದೆ ಹೋಗಿದ ತಕ್ಷಣ ಫುಲ್ಲು ಬಿಸಿ ಗಾಳಿ. ಸೊ ವೆದರ್ ಒಟ್ಟಲ್ಲಿ ನಮಗೆ ಸೆಟ್ ಆಗ್ತಿಲ್ಲ. ಸೊ ತುಂಬ ಸೆಕೆ ಅನ್ನಿಸ್ತಿತ್ತು, ಫ್ಯಾನ್ ರನ್ ಇದ್ರೂ ಸೆಕೆ ಆಗ್ತಿತ್ತು. ಸೊ ಹಾಗಾಗಿ ಎಲ್ಲರೂ ಫೋನ್ ನೋಡೋದು ಅದು ಇದು ಮಾಡ್ಕೊಂಡಿದ್ವಿ. ಫೈನಲಿ ಮಂತ್ರಾಲಯ ರೀಚ್ ಆದ್ವಿ. ಎಕ್ಸಾಕ್ಟ್ ನಮಗೆ 2:40ಗೆ ರೀಚ್ ಆಗಿದ್ವಿ. ಇಲ್ಲಿ ಸ್ವಲ್ಪ ಸ್ಟೇರ್ಸ್ ಹತ್ತೋಗಿ ನೀವು ಮುಂದೆ ಹೋದರೆ, ನೆಕ್ಸ್ಟ್ ಆ ಕಡೆ ಹೋದರೆ ನಿಮಗೆ ಮಂತ್ರಾಲಯ ರೀಚ್ ಆಗೋದಕ್ಕೆ ವೆಹಿಕಲ್ ವ್ಯವಸ್ಥೆ ಇರುತ್ತೆ. ಓಕೆನಾ, ಬಜೆಟ್ ಫ್ರೆಂಡ್ಲಿಯಾಗಿ ಹೋಗ್ಬೋದು. ಸೊ ನಮಗೆ ಮಂತ್ರಾಲಯ ಹೋಗೋಕ್ಕೆ ಒಬ್ರಿಗೆ ಟಿಕೆಟ್ ಒನ್ ಸೈಡ್ 350. ಓಕೆ, ಸೊ ಬರೋದು ಮತ್ತು ಹೋಗೋದು ಸೇರಿ ಒಬ್ಬರಿಗೆ ಪರ್ ಹೆಡ್ಡು 710 ಆಗುತ್ತೆ ಅಷ್ಟೇ. ಸೊ ಇದೆಲ್ಲ ಮೊದಲೇ ಬುಕ್ ಮಾಡಿದ್ವಿ. ಜೊತೆಗೆ ನಿಮಗೆ ನೋಡಿ, ಇಲ್ಲಿ ಹೊರ್ಗಡೆ ಬಂದರೆ ನಿಮಗೆ ಇಲ್ಲಿಂದ 15 ಕಿಲೋಮೀಟರ್ ಮಂತ್ರಾಲಯ ಮಠಕ್ಕೆ ಹೋಗೋದಕ್ಕೆ ವ್ಯವಸ್ಥೆ ಇರುತ್ತೆ. ಸೀಟ್ ಹಠಗಳಿರುತ್ತೆ, ಕಾರ್ ಇರುತ್ತೆ, ಕ್ಯಾಬ್ಗಳಿರುತ್ತೆ, ಜೊತೆಗೆ ಮಿನಿ ವ್ಯಾನ್ಗಳ ವ್ಯವಸ್ಥೆ ಇರುತ್ತೆ. ನಿಮ್ಮ ಬಜೆಟ್ಗೆ ಅನುಗುಣವಾಗಿ ನೀವು ಪ್ಲ್ಯಾನ್ ಮಾಡಿಕೊಂಡು ಹೋಗಿ, ಓಕೆನಾ. ಸೊ ನಾನು ಸಜೆಸ್ಟ್ ಮಾಡೋದು, ತುಂಬ ಜನ ಬಂದಿದ್ದರೆ, ಓಕೆ, ಫ್ಯಾಮಿಲಿ ಎಲ್ಲ ತುಂಬ ಜನ ಬಂದಿದ್ದರೆ ಪರ್ಸ್ನಲಾಗಿ ಮಾಡ್ಕೊಂಡು ಹೋಗಿ, ತೊಂದರೆ ಇರೋಲ್ಲ, ಕಾರಲ್ಲೇ ಹೋಗ್ಬೋದು. ಸೊ ನಾವು ಫ್ರೆಂಡ್ಸೇ ಆಗಿರೋದ್ರಿಂದ, ಲೇಡೀಸ್ ಆಗಿದ್ದರಿಂದ ಶೇರಿಂಗ್ ಸೀಟ್ ಆಟ ಬರುತ್ತಲ್ಲ, ಅದ್ರಲ್ಲಿ ಹೋದ್ವಿ ಬೆಟರು. ಯಾಕೆಂದರೆ ಸೊ ಮಧ್ಯರಾತ್ರಿಲಿ ಹೋಗೋದು ಎಲ್ಲ ನಾವು ರಿಸ್ಕ್ ತೊಳಗೆ ರೆಡಿ ಇರಲ್ಲ. ಶೇರಿಂಗಲ್ಲಾದರೆ ತುಂಬ ಜನ ಇರ್ತಾರೆ ಹೋಗೋರು ಮಂತ್ರಾಲಯ ಮಠಕ್ಕೆ, ಅದ್ರ ಜೊತೆ ಹೋದ್ವಿ. ಫೈನಲಿ ನಾವು ರೂಮ್ ಬುಕ್ ಆಗಿತ್ತು. ಆ್ಯಕ್ಚುಲಿ ನಮಗೆ ಆನ್ಲೈನಲ್ಲಿ ಮಠದ ವೆಬ್ಸೈಟಲ್ಲೇ ರೂಮ್ ಸಿಗ್ತವೆ. ಓಕೆ, ಸೊ ನಮಗೆ ಇಲ್ಲಿ ನನ್ನ ಫ್ರೆಂಡ್ ತಂದೆ ಮಾಡಿಕೊಟ್ಟಿದ್ರು. ಇದು VIP ಲಾಡ್ಜ್. ಆ್ಯಕ್ಚುಲಿ ಇಲ್ಲಿ ಆನ್ಲೈನೂ ಇಲ್ಲ, ಆಫ್ಲೈನೂ ಇಲ್ಲ ಇದು. ಸೊ VIP ಕಡೆಯಿಂದ ರೆಕಮೆಂಡೇಶನ್ ಮಾಡಿಸಿದ್ರೆ ನಮಗೆ ಇಲ್ಲಿ ಸಿಗುತ್ತೆ ರೂಮ್. ಓಕೆ, ರೂಮ್ ಮಾತ್ರ ತುಂಬ ಚೆನ್ನಾಗಿತ್ತು. ಲಾಡ್ಜ್ ಮಾತ್ರ ತುಂಬ ಚೆನ್ನಾಗಿತ್ತು, ತುಂಬ ಪೀಸ್ಫುಲ್ ಆಗಿತ್ತು, ತುಂಬ ದೊಡ್ಡ ಲಾಡ್ಜು. ಇಲ್ಲಿ ಯಾರಾದರೂ VIPs ಬಂದರೆ ಅಷ್ಟೇ ಅವ್ರಿಗೆ ಕೊಡೋದಂತೆ, ಆಫ್ಲೈನಲ್ಲೂ ಕೊಡೋಲ್ಲ, ಅವ್ರು ಆನ್ಲೈನಲ್ಲೂ ಕೊಡೋಲ್ಲ. ಓಕೆನಾ, ರೆಕಮೆಂಡೇಷನಲ್ಲಿ ಬಂದರೆ ಮಾತ್ರ ನಮಗೆ ಇಲ್ಲಿ ಸಿಗುತ್ತೆ. ನೋಡಿ, ಇದು ರೂಮ್ ಆ್ಯಕ್ಚುಲಿ ಒಂದು ಸಿಂಗಲ್ ಕಾಟು, ಡಬಲ್ ಕೊಟ್ಟಿತ್ತು. ಫುಲ್ ದೊಡ್ಡದಿತ್ತು ರೂಮ್, ಅಟ್ಯಾಚ್ ಬಾತ್ರೂಮ್ ಇದೆ. ಸೊ ಬಿಸಿನೀರು ಮತ್ತು ತಣ್ಣೀರು ಎರಡು ಇತ್ತು ಸ್ನಾನಕ್ಕೆ. ಈ ಕಡೆ ಹೋದರೆ ನಮಗೆ ಹಾಟ್ ವಾಟರ್ ಅವಶ್ಯಕತೆನೇ ಇಲ್ಲ, ಅಷ್ಟು ಸೆಕೆ ಇರುತ್ತೆ. ತಣ್ಣೀರು ಸ್ನಾನನೇ ಬೆಟರ್ ಅನಿಸುತ್ತೆ ನಮಗೆ. ಸೊ ದೊಡ್ಡದಾದ ವಿಂಡೋ ಕರ್ಟನ್ ಇತ್ತು. ಮಂಕಿಗಳು ತುಂಬ ಇದೆ. ಸೊ ಮಂಕಿಗಳ ಕತೆ ಏನಾಯಿತು ಅಂತ ನಾನು ಲಾಸ್ಟಲ್ಲಿ ಹೇಳ್ತೀನಿ, ಓಕೆನಾ. ಸೊ ವಿಂಡೋ ಆದಷ್ಟು ಕ್ಲೋಸ್ ಮಾಡ್ಕೊಳ್ಳಿ ನೀವು ಹೋದಾಗ. ಸೊ ಬೆಳಗಿನ ಜಾವ ನಾವು ಅಲ್ಲಿ ತಲುಪೋತಿಗೆ 4 ಗಂಟೆ ಆಗೋಯ್ತು. ಅಲ್ಲಿಂದ ನಾವು ಸ್ಟೇಷನಿಂದ ಬೆಳಗ್ಗೆ ಬಂದು ಮಲ್ಕೊಂಡ್ವಿ ಒಂದು 2 hours. ಆಮೇಲೆ ಒಂದು 2 hours ನಿದ್ದೆ ಆದಮೇಲೆ ನಾವೆಲ್ಲ ಸ್ನಾನ ಎಲ್ಲ ಮುಗಿಸ್ಕೊಂಡು, ನಾವು ನದಿಯಲ್ಲಿ ಸ್ನಾನ ಮಾಡಲೇ, ಇಲ್ಲೇ ಎಲ್ಲ ಸ್ನಾನ ಮುಗಿಸ್ಕೊಂಡು ಎಲ್ಲರೂ ಸ್ಯಾರಿ ಪ್ಲ್ಯಾನ್ ಇತ್ತು ನಮ್ಮದು, ಸ್ಯಾರಿ ಹಾಕೊಂಡು ಹೋಗಬೇಕು ಅಂತ. ಸೊ ಹಾಗಾಗಿ ಎಲ್ಲ ರೆಡಿ ಆಗಿ ಫೈನಲ್ ಹೊರಟಿದ್ದೀವಿ ಮಠಕ್ಕೆ ಹೋಗೋಣ ಅಂತ. ಎಕ್ಸಾಕ್ಟ್ 8 ಗಂಟೆ ಅನಿಸುತ್ತೆ. ಬಿಸಿಲು ಮಾತ್ರ ಆಗ್ತಾಯಿಲ್ಲ ನಮಗೆ. ನಿಜ ಹೇಗಾಯಿತು ಅಂದರೆ, ಇಲ್ಲಿ ಇಷ್ಟು ರೆಡಿ ಆಗಿ ಹೋಗಿದ್ವಿ, ರಾಘವೇಂದ್ರ ಸ್ವಾಮಿ ಮಠಕ್ಕೆ ಕಾಲಿಟ್ಟಿದ ತಕ್ಷಣ ಫುಲ್ ಮೆಲ್ಟ್ ಆಗೋಕ್ಕೆ ಶುರುವಾಗಿಬಿಟ್ವಿ. ಅಷ್ಟೂ ಬಿಸಿಲು, ತುಂಬ ಬಿಸಿಲು. ಅದೊಂದು ಬೇಜಾರು ಈ ಪ್ಲೇಸಲ್ಲಿ. ಸೊ ನಾವು ಉಳಿದಂಥ ಲಾಡ್ಜ್ ಎದುರುಗಡೆ ಮಲ್ಲಿಗೆ ಹೂವು ಮಾರ್ತಾಯಿದ್ರು. ಸೊ ಮಲ್ಲಿಗೆ ಹೂವೆಲ್ಲ ತೊಗೊಂಡು ಮಡ್ಕೊಂಡು ಹೊರಟ್ವಿ. ಇಲ್ಲಿಂದ ಒಂದು 10 minutes ವಾಕಬಲ್, ಯಾಕೆಂದರೆ ನಮ್ಮ ಮಠಕ್ಕೂ ನಮ್ಮ ಲಾಡ್ಜ್ಗೂ ದೂರ ಇತ್ತು ಇದು. ಸೊ ಓಕೆ, ಸೊ ಹಾಗಾಗಿ NVR ಅಂತ ಇದ್ರ ಲಾಡ್ಜ್ ಹೆಸರು, NVG ಲಾಡ್ಜ್. ಇದು ಬಂದುಬಿಟ್ಟು ಹೇಳಿದ್ನಲ್ಲ, ಇದು ಆಫ್ಲೈನು ಮತ್ತು ಆನ್ಲೈನಲ್ಲಿ ಸಿಗೋಲ್ಲ, VIPಸಿಗೆ ಮಾತ್ರ ಇದು ಇರೋದು. ನಮಗೆ ನನ್ನ ಫ್ರೆಂಡ್ ತಂದೆ ಕಡೆಯಿಂದ ಇದು ಅವ್ರ ರೆಕಮೆಂಡೇಶನ್ ಸಿಕ್ಕಿತ್ತು. ಸೊ ನೆಕ್ಸ್ಟು ಮಠದ ಹತ್ರ ನಡ್ಕೊಂಡು ಬರ್ತಾ ಇದ್ವಿ. ಬಿಸಿಲು ಮಾತ್ರ ಆಗ್ತಾಯಿಲ್ಲ, 8 ಗಂಟೆ ಬಿಸಿಲೇ ತಡೆಯೋಕೆ ಆಗ್ತಾಯಿಲ್ಲ ನಮಗೆ, ಅಷ್ಟು ಬಿಸಿಲಿದೆ ಈ ಕಡೆ. ಇನ್ನೇನು ಮಠ ರೀಚ್ ಆದ್ವಿ.
ಒಳಗಡೆ ಹೋಗೋಣ, ಹೇಗಿರುತ್ತೆ ತೋರಿಸ್ತೀನಿ. ನಮಗೆ ಡೇ ಟೈಮಲ್ಲಿ ಮಠನ ನೋಡೋಕ್ಕಿಂತ ರಾಘವೇಂದ್ರ ಸ್ವಾಮಿ ಮಠನ ನೈಟಲ್ಲಿ ನೋಡೋಕೆ ತುಂಬ ಚೆನ್ನಾಗಿರುತ್ತೆ. ಏಕೆಂದರೆ ಫುಲ್ ಲೈಟಿಂಗ್ಸ್ ಇರುತ್ತಲ್ಲ, ತುಂಬ ಚೆನ್ನಾಗಿರುತ್ತೆ. ಅದನ್ನು ನಾನು ತೋರಿಸ್ತೀನಿ. ಜನ ಇದ್ದರು. ಆ್ಯಕ್ಚುಲಿ ನಮ್ಮ ಪ್ಲ್ಯಾನ್ ಇದ್ದದ್ದು ಆದಷ್ಟು ನಾವು ಒಂದು 7:30 7 o'clock ಒಳಗಡೆ ಬಂದರೆ ರಶ್ ಅನ್ನಿಸ್ತಾ ಇರಲಿಲ್ಲ. ಓಕೆ, ಲಾಸ್ಟ್ ಟೈಮ್ ನಾನು 2 years ಬ್ಯಾಕ್ ಬಂದಿದ್ದಾಗ ಆ ಟೈಮಲ್ಲಿ ಇದು ದರ್ಶನ ಆಗಿತ್ತು. ಈಗ ಸ್ವಲ್ಪ ತುಂಬ ಜನ ಅನಿಸಲ್ಲ ನಮಗೆ, ಸ್ವಲ್ಪ ಜನ ಇದ್ದರು. ಒಳಗಡೆ ಹೋಗ್ತಿದ್ದೀವಿ. ಇದ್ರ ಮೇಲೆ ಮ್ಯಾಟ್ ಹಾಕಿರ್ತಾರೆ. ಆ್ಯಕ್ಚುಲಿ ತುಂಬ ಬಿಸಿಲಲ್ವಾ, ಬರೀ ಕಾಲಲ್ಲಿ ನಡೆಯೋಕ್ಕಾಗಲ್ಲ, ತುಂಬ ಸುಡ್ತಾ ಇರುತ್ತೆ. ಸೊ ಈ ಮ್ಯಾಟ್ ಮೇಲೆ ಹೋಗ್ಬೋದು. ಜೊತೆಗೆ ಮೇಲ್ಗಡೆ ಈ ರೀತಿ ಚಾವಣಿ ಥರ ಮಾಡಿರ್ತಾರೆ, ನೆರಳು ಸಿಗಲಿ ಅಂತ. ಸೊ ಇದ್ರ ಮೇಲೆ ನಡ್ಕೊಂಡು ಹೋಗ್ತಿದ್ದೀವಿ. ಈ ಮಠದ ಮುಂಭಾಗನೇ ಜನ ಮಲ್ಕೋತಾರೆ. ಯಾರೆಲ್ಲ ತುಂಬ ದೂರದಿಂದ ಬರೋರು ಈ ಮಠದಲ್ಲೇ ಮಲ್ಕೊಂಡು, ನಾವು ತುಂಗಭದ್ರಾ ನದಿಯಲ್ಲಿ ಸ್ನಾನ ಮಾಡಬೇಕಂತ ಆರಿಸ್ಕೊಂಡಿರ್ತಾರಲ್ಲ, ಅವರೆಲ್ಲ ಇಲ್ಲೇ ಮಲ್ಕ್ತಾರೆ ರಾತ್ರಿ ಹೊತ್ತು. ಸೊ ಅದೊಂದು ಕ್ಲಿಪ್ಪಿಂಗ್ ನಾನು ತೋರಿಸ್ತೀನಿ, ನೈಟ್ ವಿಡಿಯೋ ಮಾಡಿದ್ದನ್ನು. ಸೊ ನಾವು ಫೈನಲಾಗಿ ಮಠದ ಎಂಟ್ರೆನ್ಸಿಗೆ ಬಂದ್ವಿ, ಒಳಗಡೆ ಹೋಗ್ತಿದ್ವಿ. ಒಳಗಡೆ ಅಲೋಡ್ ಇಲ್ಲ, ಕ್ಯಾಮ್ರಾ ಇಲ್ಲ. ಸೊ ಹಾಗಾಗಿ ಸ್ವಲ್ಪ ದೂರದವರೆಗೂ ನಾನು ವಿಡಿಯೋ ಮಾಡಿದ್ದೀನಿ. ಓಕೆ, ಒಳಗಡೆ ದೇವಸ್ಥಾನದ ಒಳಗಡೆ ಹೋದ ತಕ್ಷಣ ಅಲ್ಲಿ ಅಲೋಡ್ ಮಾಡಲ್ಲ, ತುಂಬ ಸ್ಟ್ರಿಕ್ಟಾಗಿ ವಾರ್ನ್ ಮಾಡಿದ್ದಾರೆ. ಫೋಟೋಸು ವಿಡಿಯೋಸ್ ಅಲೋಡ್ ಇಲ್ಲ ಅಂತ. ಸೊ ಇನ್ನು ಇದ್ರೊಳಗಡೆ ಹೋಗಬೇಕು. ನಾವೀಗ ಕಂಬಿ ಒಳಗಡೆ ಸುತ್ಕೊಂಡಿದ್ದು ದೇವಸ್ಥಾನದ ಒಳಭಾಗದಲ್ಲಿ ಹೊರಗಡೆ ಪ್ರದಕ್ಷಿಣೆ, ಹೆಜ್ಜೆ ನಮಸ್ಕಾರ ಎಲ್ಲ ಹಾಕ್ತಾರೆ ಈ ಭಾಗದಿಂದ. ಓಕೆ, ತುಂಬ ದೊಡ್ಡದಿದೆ. ಹೆಜ್ಜೆ ನಮಸ್ಕಾರ ಎಲ್ಲ ಹಾಕೋದು ಈ ಸುತ್ತ ಹಾಕ್ತಾರೆ. ನಮಗೆ ದೇವಸ್ಥಾನದ ಒಳಭಾಗಕ್ಕೆ ಹೋಗ್ತಾ ಇದ್ದೀವಿ. ಸೊ ಅಲ್ಲಿವರೆಗೂ ನೋಡಿ, ಇಲ್ಲಿವರೆಗೂ ನಾನು ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ. ರಶ್ ಇತ್ತು. ಓಕೆ, ಇಷ್ಟು ರಶ್ ಇತ್ತು. ನಾವು ಬೆಳಗ್ಗೆ 8:30 9 ಗಂಟೆ ಇಲ್ಲಿ ರೀಚ್ ಆದಾಗ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಸೊ ಒಂದು 5 ನಿಮಿಷ ಕೂತಿದ್ದು ನೋಡಿ. ಸೊ ಇಲ್ಲೆಲ್ಲರೂ ಕೂರ್ತಾರೆ, ದರ್ಶನ ಆದಮೇಲೆ ಕೂತ್ಕೋತಾರೆ. ರಾಘವೇಂದ್ರ ಸ್ವಾಮಿಗಳ ದರ್ಶನ ಆದಮೇಲೆ ಸುತ್ತ ಹೆಜ್ಜೆ ನಮಸ್ಕಾರ ಹಾಕೋರು, ಆಮೇಲೆ ಉರುಳು ಸೇವೆ ಮಾಡೋರು ಮಾಡ್ತಾ ಇರ್ತಾರೆ. ಇಲ್ಲಿ ಹರಕೆ ಇದ್ದವರು. ಇಲ್ಲಿ ನಮಗೆ ಮಂತ್ರಾಕ್ಷತೆ ಸಿಗುತ್ತೆ. ಅಲ್ಲೇ ನಿಮಗೆ ದೇವಸ್ಥಾನದ ಹಿಂಬದಿಯಲ್ಲಿ ಮಂತ್ರಾಕ್ಷತೆ ಮತ್ತು ತೀರ್ಥ ಸಿಗುತ್ತೆ. ಮಂತ್ರಾಕ್ಷತೆ ನೋಡಿ ಫೈನಲಿ ನನಗೆ ಸಿಕ್ತು. ಮಂತ್ರಾಕ್ಷತೆನೇ ಯಾವುದೋ ತಲೆ ಮೇಲೆ ಹಾಕ್ಕೊಳ್ಳೋದು ಅಥವಾ ಕಲ್ ಮೇಲೆ ಇಡೋದು ಮಾಡಬಾರ್ದಂತೆ, ತಿನ್ನಬೇಕಂತೆ ಇದು ಮಂತ್ರಾಕ್ಷತೆನ. ಸೊ ಹಾಗಾಗಿ ನಾನು ಮಂತ್ರಾಕ್ಷತೆನ ಬಾಯಿಗೆ ಹಾಕ್ಕೊಂಡು, ನನಗೆ ಆ್ಯಕ್ಚುಲಿ 3 ಸಲ ಮಂತ್ರಾಕ್ಷತೆ ತೊಗೊಂಡೆ. ಬೆಳಗ್ಗೆ ಸಂಜೆ 2 ಸಲ ತೊಗೊಂಡ್ವಿ. ಸಂಜೆ ಇನ್ನೊಂದು ಸಲ ದರ್ಶನ ಮಾಡೋಕ್ಕೆ ಬಂದಿದ್ವಿ ಇಲ್ಲಿ ನಮಗೆ. ಸಂಜೆ ಹೊರಡೋ ಟೈಮ್ ಅಲ್ವಾ, ನಮಗೆ ಇದ್ದಿದ್ದು ಮತ್ತೆ ಟ್ರೈನು 11:30 ಇತ್ತು. ಸೊ ಹಾಗಾಗಿ ಅದು ರೀಚ್ ಆಗೋದು 15 minutes ಕ್ರಾಸಿಂಗ್ 11:45 ಇದ್ದದ್ದು ನಮಗೆ ಟ್ರೈನು ನೈಟು. ಸೊ ಹಾಗಾಗಿ ನಾವು ಬಿಡೋದು ಲೇಟಾಗಿ ಬಿಟ್ವಿ. ಇಲ್ಲಿಂದ 9 ಗಂಟೆ ನಾವು ನೈಟು ರಾಘವೇಂದ್ರ ಸ್ವಾಮಿ ಮಠದಿಂದ 9:15 ಅನಿಸುತ್ತೆ ಬಿಟ್ಟಿದ್ದು. ಅಲ್ಲಿವರೆಗೂ ನಮಗೆ ಟೈಮ್ ಇತ್ತು. ಹಾಗೆ 2 ಸಲ ದರ್ಶನ ಮಾಡಿದ್ವಿ. ಸೊ ಒಳಗಡೆ ಲೈವ್ ಆಗಿ ಪೂಜೆ ಆಗ್ತಿರುತ್ತಲ್ಲ, ಅದು ಇಲ್ಲಿ ನಿಮಗೆ ಸ್ಕ್ರೀನಲ್ಲಿ ತೋರಿಸ್ತಾ ಇರ್ತಾರೆ. ಓಕೆ ನೋಡಿ, ಇಲ್ಲೆಲ್ಲ ನನ್ನ ದರ್ಶನ ಆಗಿ ಕುಳಿತಿದ್ದೆ ನಾನು ಸ್ವಲ್ಪ ಹೊತ್ತು. ಆಮೇಲೆ ಇವ್ರದ್ದೇ ಮಠದ್ದೇ ನಿಮಗೆ ಟಿಫನ್ ಸೆಂಟರ್ ಸಿಗುತ್ತೆ. ಓಕೆ, ಸೊ ಇಲ್ಲಿ ನಿಮಗೆ ಏನು ಬೇಕು ತೊಗೋಬೋದು. ನಾವು ಪೂರಿ ತೊಗೊಂಡ್ವಿ, ಎಲ್ಲರೂ ದೋಸೆ ಇಡ್ಲಿ ಪೂರಿ ಈ ಥರ ತೊಗೊಂಡ್ವಿ. ಸೊ ಅಲ್ಲಿಂದ ನಿಮಗೆ ಮಠದ ದರ್ಶನ ಆದಮೇಲೆ 5 ಪ್ಲೇಸಸ್ ನೋಡಿರುತ್ತೆ. ಓಕೆ, ಇದು ಅಭಯ ಆಂಜನೇಯ, ಅಲ್ಲಿಂದನೇ ಒಂದು 5 minutes ನಿಮಗೆ ಆಗುತ್ತೆ. ಸೊ ನಾವು ಇಲ್ಲೂ ಸಹ ವೆಹಿಕಲ್ ವ್ಯವಸ್ಥೆ ಇರುತ್ತೆ. ಇಲ್ಲಿ ಏನು ಮಾಡಿದ್ವಿ, ವೆಹಿಕಲ್ ಮಾಡ್ಕೊಂಡ್ವಿ. ಇಲ್ಲಿಂದ 5 ಪ್ಲೇಸನ್ನು ಕವರ್ ಮಾಡಿದ್ವಿ. ತುಂಬ ಬಿಸಿಲು ಮಾತ್ರ, ತುಂಬ ಅಂದರೆ ಹೇಳೋಕ್ಕಾಗಲ್ಲ ಆ ಕಡೆ ಬಿಸಿಲು ಹೇಗಿರುತ್ತೆ ಅಂತ. ನಿಯರ್ ರಾಯಚೂರು ಇದು. ಓಕೆ, ಬಾರ್ಡರ್ ಥರ ಬರುತ್ತೆ ರಾಯಚೂರು ಮತ್ತು ರಾಘವೇಂದ್ರ ಸ್ವಾಮಿ ಮಠ. ನೆಕ್ಸ್ಟ್ ಇದು ಅಪಣಾಚಾರ್ಯರ ಮನೆ. ಓಕೆನಾ. ಸೊ ಇದ್ರದ್ದು ಎಲ್ಲ ಇನ್ಫಾರ್ಮೇಷನ್ನು ನಾನು ಆಲ್ರೆಡಿ ಒಂದು ಓಲ್ಡ್ ವಿಡಿಯೋ ಇದೆ, ಅದನ್ನು ಕಾರ್ಡ್ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಅಪಣಾಚಾರ್ಯರ ಮನೆಯಲ್ಲಿ ಏನು ವಿಶೇಷತೆ ಇದೆ ಎಲ್ಲ, ಅದು ಬಿಚ್ಚಾಲಿಯ ವಿಶೇಷ ಏನಿದೆ, ಪಂಚಮುಖಿ ಆಂಜನೇಯ, ಇಷ್ಟು ಪ್ಲೇಸ್ 5 ಪ್ಲೇಸ್ ನಾವು ಕವರ್ ಮಾಡ್ತೀವಿ. ಇದು ಇಲ್ಲಿ ಇದೆಯಲ್ಲ, ಇಲ್ಲಿ ರಾಘವೇಂದ್ರ ಸ್ವಾಮಿಗಳು ಕೂತಂತಹ ಜಾಗ ಅಂತ ಹೇಳ್ತಾರಲ್ಲ, ಕಾಯಿನ್ಸ್ ಹಾಕಿದ್ರಲ್ಲ ಅಲ್ಲಿ, ಆ ಮರ ಇದೆಯಲ್ಲ ವೈಟು ಬೇವಿನ ಮರ, ಒಣಗಿರ್ತಕ್ಕಂಥ ಮರವನ್ನು ರಾಘವೇಂದ್ರ ಸ್ವಾಮಿಗಳು ಅದನ್ನು ಚಿಗುರೋ ಥರ ಮಾಡ್ತಾರಂತೆ. ಅದು ತುಂಬ ಈಗ ಮರ ದೊಡ್ಡದಾಗಿ ಬೆಳೆದಿದೆ, ಹೊರಗಡೆ ಹೋಗಿದೆ. ಓಕೆನಾ. ಸೊ ಅದ್ರ ವಿಶೇಷತೆ ಎಲ್ಲದೂ ಸಹ ಓಲ್ಡ್ ವಿಡಿಯೋ ಕಾರ್ಡ್ ಹಾಕಿರ್ತೀನಿ, ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ. ಓಕೆನಾ. ಈಗ ಹೇಳೋಕೆ ಹೋದರೆ ತುಂಬ ಲೆಂತಿ ಆಗ್ತಾ ಹೋಗುತ್ತೆ. ಅಪಣಾಚಾರ್ಯರ ಮನೆ ದರ್ಶನ ಮಾಡಿದ ಮೇಲೆ ಜಪದ ಕಟ್ಟೆಗೆ ಬರ್ತೀವಿ, ಬಿಚ್ಚಾಲಿ. ಇಲ್ಲಿ ರಾಘವೇಂದ್ರ ಸ್ವಾಮಿಗಳು ತಪಸ್ಸನ್ನು ಮಾಡಿದಂತಹ ಜಾಗ ಬಿಚ್ಚಾಲಿಯಲ್ಲಿ. ಓಕೆ, ಸೊ ಬಿಚ್ಚಾಲಿಯಲ್ಲಿ ಅವರು ದೇವರ ದರ್ಶನವನ್ನು, ಅಂದರೆ ತಪಸ್ಸು ಮಾಡಿ ದೇವರ ದರ್ಶನವನ್ನು ಪಡೆದಂತಹ ಜಾಗ ಅಂತ ಹೇಳ್ತಾರೆ. ಇದು ತುಂಗಭದ್ರಾ ನದಿ. ಬೇಸಿಗೆ ಆಗಿರೋದ್ರಿಂದ ನೀರಿನ ಪ್ರಮಾಣ ತುಂಬ ಕಡಿಮೆ ಇದೆ. ಇಲ್ಲಿ ಮೊಸಳೆಗಳಿದೆಯಂತೆ, ಕ್ರೊಕೊಡೈಲ್ಸ್. ಸೊ ಬೋರ್ಡ್ ಇತ್ತು, ಹಾಗಾಗಿ ನಾವು ಕೆಳಗಡೆ ಇಳಿಲಿಲ್ಲ. ಲಾಸ್ಟ್ 2 years ಬಂದಾಗ ನಾನು ಇಲ್ಲಿ ಎಲ್ಲ ಫ್ಯಾಮಿಲಿ ಬಂದಾಗ ಇಲ್ಲಿ ಇಳಿದು ಆಟ ಆಡ್ಕೊಂಡು ಹೋಗಿದ್ವಿ. ಆಟ ಆಡ್ಕೊಂಡು ಮೀನ್ಸ್ ನೀರೊಳಗಡೆ ಕಾಲು ಇಟ್ಕೊಂಡಿದ್ವಿ. ಸೊ ಈ ವರ್ಷ ಇಳಿಲಿಲ್ಲ, ಮೊಸಳೆ ಎಲ್ಲ ಇದೆ ಅಂತ ಹೇಳಿದ್ರಲ್ಲ. ಸೊ ನೋಡಿ, ನಮ್ಮ ಸಂಪ್ರದಾಯ ಇಲ್ಲಿ ಕಾಣ್ಬೋದು. ಸೊ ಗೋವು ಸಗಣಿಯಿಂದ ಸಾರಿಸಿ ರಂಗೋಲಿ ಹಾಕಿರ್ತಾರೆ. ಇದೆಲ್ಲ ನಮ್ಮ ಸೈಡ್ ತುಂಬ ಕಡಿಮೆನೇ ಇವಾಗ. ಸೊ ಈ ಒಂದು ಪದ್ಧತಿ ನಾವು ಅಲ್ಲಿ ನೋಡ್ಬೋದು. ಇಲ್ಲಿ ಶಿವನ ಒಂದು ವಿಗ್ರಹ ಇದೆ. ಇಲ್ಲಿ ದರ್ಶನ ಮಾಡಿಸ್ಕೊಂಡು ಮುಂದೆ ಹೋಗ್ತೀವಿ, ಅಲ್ಲಿ ಇನ್ಫಾರ್ಮೇಷನ್ನ ಕೊಡ್ತಾರೆ. ಇಲ್ಲಿ ಕ್ಯಾಮ್ರಾ ಅಲೋಡ್ ಇಲ್ಲ ನೋಡಿ. ಇವರು ಜಪದ ಕಟ್ಟೆ, ಇಲ್ಲಿ ಈ ಜಾಗದಲ್ಲಿ ಈ ಮರದ ಕೆಳಗೆ ಕೂತು ಇವರು ತಪಸ್ಸನ್ನು ಮಾಡಿದ್ರಂತೆ ರಾಘವೇಂದ್ರ ಸ್ವಾಮಿಗಳು. ಓಕೆನಾ. ಪ್ರತಿಯೊಂದು ಪ್ಲೇಸು ಇನ್ಫಾರ್ಮೇಷನ್ ಓಲ್ಡ್ ವಿಡಿಯೋದಲ್ಲಿ ಕಾರ್ಡ್ ಹಾಕ್ತೀನಿ, ಚೆಕ್ ಮಾಡ್ಕೊಳ್ಳಿ.
ಇಲ್ಲಿ ಅಲ್ಲೇ ಮುಂದೆ ಹೋದರೆ ಹತ್ತಿ ಬಿಚ್ಚಾಲಮ್ಮನ ದೇವಸ್ಥಾನ ಇದೆ. ಓಕೆ, ಅಲ್ಲಿಗೆ ಹೋಗ್ತೀವಿ. ಸೊ ಶ್ರೀ ಕ್ಷೇತ್ರ ನೋಡಿ, ಇಲ್ಲಿದೆ ತೆಂಗಿನಕಾಯಿ ಹೊಡೆಯೋ ಸ್ಥಳ. ಇಲ್ಲಿ ರಾಘವೇಂದ್ರ ಸ್ವಾಮಿಗಳ ಸಿಗ್ನೇಚರ್ ಇದೆ. ತಡ್ರಿ ನಾನು ನೋಡಿ, ಅಲ್ಲಿ ಇದೆಯಲ್ಲ, ಅದು ರಾಘವೇಂದ್ರ ಸ್ವಾಮಿಗಳ ಸಿಗ್ನೇಚರ್ ಅಂತೆ. ಅದು ಯಾವ ಲ್ಯಾಂಗ್ವೇಜ್ ಅಂತ ಅರ್ಥ ಆಗಲಿಲ್ಲ. ನಿಮ್ಗೇನಾದರೂ ಗೊತ್ತಿದ್ರೆ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡಿ, ಇದು ಯಜ್ಞ ಯಾಗಗಳನ್ನ ಮಾಡ್ತಕ್ಕಂತಹ ಸ್ಥಳ, ಹೋಮ ಎಲ್ಲ ಮಾಡ್ತಾರಲ್ಲ ಆ ಸ್ಥಳ. ಇಲ್ಲಿ ದೇವಿಯ ದರ್ಶನವನ್ನು ಮಾಡಿಕೊಂಡು ಕೂತ್ಕೊಂಡ್ವಿ. ಹೇಗಾಗಿದ್ದು ಅಂದರೆ ಬಿಸಿಲಲ್ಲಿ ನೋಡಿ, ಫೇಸ್ ಹೇಗಾಗಿದೆ ಅಂದರೆ ಫುಲ್ಲು ಬರ್ನ್ ಆಗ್ತಾಯಿದ್ದು, ಅಷ್ಟು ಬಿಸಿಲು ನಮಗೆ. ನಾವು ಮಲೆನಾಡಲ್ಲಿ ಇದ್ದವರು ಈ ಕಡೆ ಈ ಬಿಸಿಲಿಗೆ ಹೋಗ್ಬಿಟ್ರಂತೂ ನಮ್ಗೆ ಆಗೋದೇ ಇಲ್ಲ. ನಮ್ಗೆ ಅಷ್ಟು ಟಯರ್ಡ್ ಆಗಿದ್ವಿ. ನೆಕ್ಸ್ಟು ಪಂಚಮುಖಿ ಆಂಜನೇಯ. ಇಲ್ಲಿ ರಶ್ ಇರಲಿಲ್ಲ. ಇನ್ನೊಂದು ನಮ್ಮ ಲಕ್ಕು ಅಂದರೆ ಲಾಸ್ಟ್ ಇಯರ್ಸ್ ನಮ್ಗೆ ಬಂದಾಗ ತುಂಬ ರಶಲ್ಲಿ ಹೋಗಿದ್ವಿ. 1 ಅವರ್ ಆಯಿತು ದರ್ಶನ ತೊಗೊಳಕ್ಕೆ. ಇಲ್ಲಿ ಜನ ಇರಲಿಲ್ಲ. ತುಂಬ ಒಂದು 10 ನಿಮಿಷದಲ್ಲಿ ದರ್ಶನ ಆಯಿತು ನಮಗೆ. ಇಲ್ಲಿ ನೋಡಿ 2 ಚಿಕ್ಕ ಕಲ್ಲುಗಳು ಅಷ್ಟು ದೊಡ್ಡ ಕಲ್ಲನ್ನು ಎತ್ಕೊಂಡು ನಿಂತಿದೆ. ಸೊ ವಿಶೇಷತೆ ಇವೆಲ್ಲವೂ ಸಹ ಇಲ್ಲಿಯ ಒಂದು ಪಂಚಮುಖಿ ಆಂಜನೇಯನ ಸನ್ನಿಧಿಯಲ್ಲಿ. ಸೊ ನಿಮ್ಗೆ ಇನ್ನೊಂದು ಏನಪ್ಪ ಅಂದರೆ, ಸ್ವಲ್ಪ ಬೀಡ್ಸು, ಕ್ರಿಸ್ಟಲ್ ಬೀಡ್ಸ್ಗಳೆಲ್ಲ ತೊಗೋತೀನಿ ಅಂದರೆ ಇಲ್ಲಿ ಸಿಗುತ್ತೆ, ನೀವು ಶಾಪಿಂಗ್ ಮಾಡ್ಬೋದು. ಫೈನಲಿ ಎಲ್ಲ 5 ಪ್ಲೇಸನ್ನ ಮುಗಿಸ್ಕೊಂಡು ರೂಮಿಗೆ ಬಂದ್ವಿ. ಹೇಗಿತ್ತು ಅಂದರೆ ಬಂದು ತಣ್ಣೀರು ಸುರ್ಕೊಂಡ್ವಿ. ಅಷ್ಟು ಬಿಸಿಲು, ಅಷ್ಟು ಸೆಕೆ. ಸೊ ಮಲೆನಾಡಲ್ಲಿದ್ದು ಈ ಪ್ಲೇಸಿಗೆ ಹೋದರೆ ನಮಗೆ ಸ್ವಲ್ಪ ಅಡ್ಜಸ್ಟ್ ಆಗೋದು ಕಷ್ಟ ಬಿಸಿಲಿಗೆ. ಸೊ ಫೈನಲಿ ನಮ್ಮದು 5 ಪ್ಲೇಸ್ ಎಲ್ಲ ಕವರ್ ಆಯಿತು. ಮತ್ತು ಈವ್ನಿಂಗು ಬಂದ್ವಿ, ರೂಮಲ್ಲಿ ರೆಸ್ಟ್ ತೊಗೊಂಡು ಮತ್ತೆ ನಾವು 5:15 ಈ ಪ್ಲೇಸಿಗೆ ಬಂದ್ವಿ. ಮತ್ತು ರಾಘವೇಂದ್ರ ಸ್ವಾಮಿ ದರ್ಶನ ತೊಗೊಳಕ್ಕೆ ಪರಿಮಳ ಪ್ರಸಾದನ ತೊಗೊಂಡ್ವಿ. ಯಾಕೆಂದರೆ ರಶ್ ಇರಲಿಲ್ಲ ಆ್ಯಕ್ಚುಲಿ. ನೋಡಿ ಇಷ್ಟೇ ಜನ. ಸೊ ಬೇಗ ಈಸಿಯಾಗಿ ಪ್ರಸಾದ ತೊಗೊಂಡ್ವಿ. ಮತ್ತು ಕ್ಯೂ ನಿಲ್ಲೋದಕ್ಕೆ ಟೈಮ್ ಆಗಿಬಿಡುತ್ತೆ ನಿಂತರೆ ಪ್ರಸಾದಕ್ಕೆ. ಸೊ ಹಾಗಾಗಿ ನಾವಿಲ್ಲಿ ಪ್ರಸಾದವನ್ನು ತೊಗೊಂಡು ಪರಿಮಳ ಪ್ರಸಾದವನ್ನು ನೆಕ್ಸ್ಟು ನಮಗೆ ಮತ್ತೆ ಇನ್ನೊಂದು ಸಲ ರಾಯರ ದರ್ಶನ ಮಾಡಬೇಕಿತ್ತು. ಸೊ ಇಲ್ಲಿ ನದಿ ನೋಡಬೇಕು ಅಂತ ನನ್ನ ಫ್ರೆಂಡ್ ಆಸೆಪಟ್ಟರು. ಸೊ ನದಿಯಲ್ಲಿ ನೀರಿರಲಿಲ್ಲ, ಬಟ್ ಈ ಸೈಡ್ ಹೋಗ್ಬೇಕು ನೀವು. ಸ್ವಲ್ಪ ಮುಂದೆ ಹೋಗಿ ರೈಟ್ ಸೈಡ್ ಹೋದರೆ ತುಂಗಭದ್ರಾ ನದಿ ಹರಿಯುತ್ತೆ ಮಠದಿಂದ. ನೋಡಿ ಅಲ್ಲಿ ದೂರದಲ್ಲಿ ನದಿ ನೀರು ನೋಡೋಕೆ ಮುಂದೆ ಹೋಗ್ಬೇಕು. ಬೇಸಿಗೆ ಆಗಿರೋದ್ರಿಂದ ನೀರಿಲ್ಲ, ಎಲ್ಲ ಬತ್ತಿ ಹೋಗಿದೆ ನೀರು. ಮಳೆಗಾಲದಲ್ಲಿ ಇರುತ್ತೆ. ಸೊ ಇಲ್ಲಿ ನಮಗೆ ಈ ಮೆಹಂದಿ, ಇದೇನು ಮೆಹಂದಿ ಅಂತಲ್ಲ, ಒಂಥರ ಸೀಲ್ ಥರ ಹಾಕ್ತಾರೆ ಇಟ್ಕೊಂಡು, ಅದು ಇರಲ್ಲ. ಸೊ ನೀರಲ್ಲಿ ಬಿದ್ದರೆ ಅದು ಹೊರಟೋಗುತ್ತೆ. ಏನೋ ಇಂಟ್ರೆಸ್ಟು ಇಲ್ಲಿ ಬಂದರೆ ಹಾಕ್ಸ್ಕೋಬೇಕು ಅನ್ನೋದು. ಸೊ ಎಲ್ಲರೂ ಹಾಕಿಸ್ಕೊಂಡ್ವಿ. ಸೊ ಒಂದು ತಿಳ್ಕೊಳ್ಳಿ, 2 ರೂಪೀಸ್ ಅಷ್ಟೇ ಅಂತ ಕರೀತಾರೆ. ಲಾಸ್ಟಿಗೆ ನಾವು ಹಾಕ್ಸ್ಕೊಂಡಿದ್ದೊಳಗೆ 100 ರೂಪೀಸ್ ವಸೂಲು ಮಾಡ್ತಾರೆ. ಒಂದು ಕೇರಲ್ಲಿ ಇಟ್ಕೊಳ್ಳಿ ನೀವು ಹಾಕ್ಸ್ಕೊಳ್ಳೋಗಿ ಪ್ಲೇಸಲ್ಲಿ ಹೋದಾಗ. ಒಂದು ಮಾರ್ಕ್ ಮಾಡೋಕ್ಕೆ 2 ರೂಪೀಸ್ ಅವ್ರು ತೊಗೊಳ್ಳೋದು. ಓಕೆನಾ. ಸೊ ಡಿಸೈನ್ಸ್ ನೋಡಿ, ಒಂದು ಅಚ್ಚು ಹಾಕ್ತಾರಲ್ಲ ಅದಕ್ಕೆ 2 ರೂಪೀಸ್ ಅನ್ನೋ ಲೆಕ್ಕ. ಹಿಡ್ಕೊಂಡು ಸುಮ್ಮನೆ ಹಾಕ್ತಾ ಇರ್ತಾರೆ. ನಾವು 2 ರೂಪೀಸ್ ಅಂತ ಹಾಕ್ಸ್ಕೊಂಡು ಈ ಕೊಟ್ಟಿದ್ದು ಲಾಸ್ಟಿಗೆ 50 ರೂಪೀಸು. ಅದು ಬಾರ್ಗೇನ್ ಮಾಡಿ ಅವ್ರು ಹೇಳ್ದಲೆ ಆ ಥರ ಮೋಸ ಮಾಡ್ತಾರೆ. ಸೊ ನೀವು ಯಾರ್ಯಾರು ವೀಡಿಯೋ ನೋಡ್ತಾ ಇದ್ದೀರಾ, ಈ ಮೆಹಂದಿ ಹಾಕ್ಸ್ಕೊತೀನಿ ಅಂದರೆ ಕೇರ್ಫುಲ್ಲಾಗಿ ಹಾಕ್ಸ್ಕೊಳ್ಳಿ. 2 ರೂಪೀಸ್ ಅಂತ ಅಟ್ರಾಕ್ಷನ್ ಮಾಡಿಬಿಟ್ಟು ಕರೆದು ಲಾಸ್ಟಿಗೆ 100-200 ವಸೂಲು ಮಾಡಿ ಕಳಿಸ್ತಾರೆ ನಿಮ್ಮ ಹತ್ರ. ಸೊ ಓಕೆ, ಸುಮ್ಮನೆ ಹಾಕ್ತಾನೆ ಇರ್ತಾರೆ. ಲಾಸ್ಟಿಗೆ ಕೇಳಿದರೆ 2 ರೂಪೀಸ್ ಒಂದು ಮಾರ್ಕಿಗೆ, ಒಂದು ಅಚ್ಚಿಗೆ ಅಂತ ಹೇಳ್ತಾರೆ. ಕೌಂಟ್ ತೊಗೋತಾರೆ ಅವಾಗ ಎಷ್ಟು ಆಯ್ತು ಅಂತ. ಆ ಥರ ದುಡ್ಡು ವಸೂಲಿ ಮಾಡ್ತಾರೆ. ಫಸ್ಟ್ ನಾನೇ ಕೈ ಕೊಟ್ಟಿದ್ದು, ಬಕ್ರಾಗಿದ್ದು ನಾನೇ ಲಾಸ್ಟಿಗೆ. ಆಮೇಲೆ ನನ್ನ ಫ್ರೆಂಡ್ಸ್ ಎಲ್ಲ ಸ್ವಲ್ಪ ಕೇರಾಗಿ ಒಂದೊಂದು ಹಾಕ್ಸ್ಕೊಂಡ್ರು. ಸೊ ಹಾಗಾಗಿ ನೀವು ಯಾರು ನೋಡ್ತಾ ಇದ್ದೀರಾ, ಈ ಥರ ಮೆಹಂದಿ ಹಾಕ್ಸ್ಕೊಳ್ಳುವಾಗ ಇಲ್ಲಿ ಬಂದು ಹಾಕ್ಸ್ಕೊಳ್ವಾಗ 2 ರೂಪಾಯಿ ಅಂತ ಕರೀತಾರಲ್ಲ, ದಯವಿಟ್ಟು ಮೊದಲು ಮಾತಾಡಿಕೊಂಡು ಹಾಕ್ಸ್ಕೊಳ್ಳಿ. ಓಕೆನಾ. ಫೈನಲಿ ನಮ್ಮ ಫ್ರೆಂಡ್ಸು ಎಲ್ಲರೂ ಹಾಕಿಸ್ಕೊಂಡ್ವಿ. ಈ ಥರ ಡಿಸೈನ್ಸ್ ಆಗಿದ್ದು. ಸೊ ಇಲ್ಲಿ ಸ್ವಲ್ಪ ಅದೇ ಹೇಳಿದ್ನಲ್ಲ, ಫಸ್ಟ್ ಹಾಕ್ಸ್ಕೊಂಡು ಬಕ್ರಾಗಿದ್ದು ನಾನು. ಓಕೆ. ಸೊ ನೆಕ್ಸ್ಟ್ ನೀವೇನಾದ್ರು ನೋಡ್ತಿದ್ರೆ ಈ ತಪ್ಪನ್ನು ಮಾಡ್ಕೋಬೇಡಿ ಈ ಮೆಹಂದಿನ. ಸೊ ಹಾಗಾಗಿ ಸ್ಪೆಷಲಾಗಿ ಒತ್ತಿ ಹೇಳ್ತಾ ಇದ್ದೀನಿ ಈ ಮೆಹಂದಿ ಹಾಕ್ಸ್ಕೊಳ್ಳೋರಿಗೆ ಇಲ್ಲಿ ಮಂತ್ರಾಲಯಕ್ಕೆ ಬಂದು. ಓಕೆ. ಸೊ ಈ ಥರ ಡಿಸೈನ್ಸ್ ಬಂತು. ನೆಕ್ಸ್ಟು ರಾಯರ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಮತ್ತು ಇನ್ನೊಂದು ಬಾರಿ ರಶ್ಶೇ ಇಲ್ಲ. ಇವಾಗ ಬೆಳಗ್ಗೆ ಅಷ್ಟು ಸುತ್ತಿದ್ವಲ್ಲ ನೋಡಿ, ಇಲ್ಲಿ ರಶ್ಶೇ ಇಲ್ಲ. ಡೈರೆಕ್ಟ್ ಒಳಗಡೆ ರಾಯರ ದರ್ಶನ ಆಯಿತು. ಅಲ್ಲಿ ಅಲೌಡ್ ಇಲ್ಲ. ನೆಕ್ಸ್ಟು ಮ್ಯೂಸಿಯಂ ನೋಡ್ತೀವಿ. ಮ್ಯೂಸಿಯಮಲ್ಲಿ ಫೋನ್ ಅಲೌಡ್ ಇರಲ್ಲ. ಸೊ ಹಾಗಾಗಿ ನಾವಿಲ್ಲಿ ಕೊಡಬೇಕಾಗುತ್ತೆ ಅವ್ರಿಗೆ, ಎಂಟ್ರೆನ್ಸಲ್ಲಿ ಫೋನ್ ಕೊಟ್ಟು ಒಳಗಡೆ ಮ್ಯೂಸಿಯಂ ಕರೆಕ್ಟಾಗಿ ನೋಡ್ತೀನಿ ಅಂದರೆ ನಮ್ಮ ಹಿಂದೂ ಧರ್ಮದ ಸುಮಾರು ಹೇಗೆ ಪ್ರತಿಯೊಂದು ನಮ್ಮ ದೇಹದ ಅಂಗಗಳಿಗೂ ದೇವರಿದೆ ಅನ್ನೋದನ್ನು ಬರೆದಿದ್ದಾರೆ. ಒಂದು ದಿನ ಎಲ್ಲ ಓದ್ಬೋದು ನಾವು ಅಲ್ಲಿ ಮ್ಯೂಸಿಯಂ ಒಳಗಡೆ ಹೋದರೆ. ಸೊ 1.5 ಅವರಲ್ಲಿ ಮ್ಯೂಸಿಯಂ 1 ಅವರ್ ಅಂದ್ಕೋತೀವಿ ಅಷ್ಟು. 1 ಅವರ್ ತೊಗೊಳ್ಳೋಣ ನಾವು ಬೇಗ ಮುಗಿಸಿದ್ವಿ. ಏಕೆಂದರೆ ಇಲ್ಲಿ ತೇರಿನ ಉತ್ಸವ ಇರುತ್ತೆ. ಓಕೆ. ಸೊ ನಾವು ಅಲ್ಲಿ ಕೇಳೋಗಿಲ್ಲ ಅಂತ ಹೇಳಿದ್ರು, ಪ್ರತಿ ಗುರುವಾರ ತೇರು ಎಳಿತಾರಂತೆ. ಅದು ಬಿಟ್ಟು ಬೇರೆ ದಿನಗಳಲ್ಲೂ ಯಾರ್ದು ಹರಕೆ ಇದ್ದರೆ ಅವ್ರು ಎಳಿಸ್ತಾರಂತೆ. ಸೊ ಇಲ್ಲಿ 5 ವಿಧದಲ್ಲಿ ರಾಯರನ್ನು ಕೂರಿಸ್ಕೊಂಡು ತೇರನ್ನು ಎಳಿತಾರೆ. ಆಲ್ರೆಡಿ ನಾವು ಒಳಗಡೆ ಬರೋ ಅಷ್ಟರೊಳಗೆ ಒಂದು ಬೆಳ್ಳಿ ರಥದಲ್ಲಿ ಮುಗ್ದೋಗಿತ್ತು. ಮರದ ರಥದಲ್ಲಿ ಬರ್ತಾ ಇದ್ದಾರೆ ನೋಡಿ ಇವಾಗ. ಸೊ ಇದು ಆ್ಯಕ್ಚುಲಿ ಒಂದು ಅದೃಷ್ಟ ನಮಗೆ ತೇರು ಎಳೆಯೋದು ನೋಡೋಕ್ಕೆ. ಯಾಕೆಂದರೆ ಲಾಸ್ಟ್ ಟೈಮ್ ಹೋದಾಗ ನಾನು ಇದೆಲ್ಲ ನೋಡೋಕ್ಕೆ ಆಗಲಿಲ್ಲ, ಬೇಗ ಬಂದಿದ್ವಿ. ಇನ್ನು 7 ಗಂಟೆಗೆ ನಾವು ಮಂತ್ರಾಲಯ ಮಠ ಬಿಟ್ಟಿದ್ವಿ. ಬಟ್ ಈ ಸಲ ಫ್ರೆಂಡ್ಸ್ ಎಲ್ಲ ಹೋಗೋದ್ರಿಂದ ಸಮಾಧಾನವಾಗಿ ಕೂತ್ಕೊಂಡು ನೋಡಿಕೊಂಡು 9:15 ನಾವು ಮಂತ್ರಾಲಯ ಬಿಟ್ಟಿದ್ದು ಸ್ಟೇಷನಿಗೆ, ರೈಲ್ವೆ ಸ್ಟೇಷನಿಗೆ ಬರಲಿಕ್ಕೆ. ಸೊ ನೋಡಿ, ಇದು ಸೆಕೆಂಡ್ ರೌಂಡ್ ಬರ್ತಿರೋದು ಆಲ್ರೆಡಿ. ಓಕೆ. ಇದು ಮರದ ತೇರಲ್ಲಿ ಹೇಳಿಸ್ತಾ ಇದ್ದಾರೆ. ಸೊ ಯಾರೆಲ್ಲ ಹರಕೆ ಹೊತ್ಕೊಂಡಿರ್ತಾರೆ ನಮ್ದು ಈ ಥರ ಆಗಬೇಕು ಅನ್ನೋದನ್ನು
ಆ ಸೇವೆಯನ್ನು ಮಾಡ್ತಾರಂತೆ ಇಲ್ಲಿ ರಾಯರಿಗೆ. ಓಕೆ, ಸೊ ಇದು ಒಂದು ರೌಂಡ್ ಬಂದಮೇಲೆ ಮತ್ತೆ ಚೇಂಜ್ ಮಾಡ್ತಾರೆ. ಬೆಳ್ಳಿ ರಥ, ಚಿನ್ನದ ರಥ, ಈ ಮರದ್ದು, ಇನ್ನೊಂದು ಆನೆ ಮೇಲೆ ಕೂರಿಸ್ಕೊಂಬರ್ತಾರಲ್ಲ ಅದು 5 ರಥ ಬರುತ್ತೆ ಅಂತ ಹೇಳ್ತಾರೆ. ಬಟ್ ನನಗೆ ಸಿಕ್ಕಿದ್ದು ನೋಡಲಿಕ್ಕೆ 3. ಓಕೆ, ನೋಡಿ ಇಲ್ಲಿ ಚೇಂಜ್ ಮಾಡ್ತಾ ಇದ್ದಾರೆ. ಇವಾಗ ಈ ಮರದಿಂದ ಮತ್ತೆ ಬೇರೆ ಒಂದು ಬೆಳ್ಳಿ ರಥಕ್ಕೆ ಅಥವಾ ಚಿನ್ನದ ರಥಕ್ಕೆ ರಾಯರನ್ನು ಕೂರಿಸ್ಕೊಂಡು ಮಠದ ಸುತ್ತ ಒಂದು ರೌಂಡು ಬರ್ತಾರೆ. ಓಕೆ, ಸೊ ಇಲ್ಲೊಂದು ಬೋರ್ಡ್ ಹಾಕಿದ್ದಾರೆ, ತುಂಬ ಅದ್ಭುತವಾದ ಬೋರ್ಡು. ಏನಪ್ಪ ಅಂದರೆ ರಾಯರ ಹತ್ರ ನಮ್ಮ ಕಷ್ಟಗಳನ್ನ ಹೇಳ್ಕೊಬಾರ್ದಂತೆ. ಸೊ ನಮ್ಮ ಕಷ್ಟಗಳಿಗೆ ನಾವು ಹೇಳಬೇಕಂತೆ, ರಾಯರು ನಮ್ಮ ಜೊತೆಯಲ್ಲಿದ್ದಾರೆ ಅಂತ. ಸೊ ತುಂಬ ಅದ್ಭುತವಾದ ವಾಕ್ಯಗಳು. ಮಾತ್ರ ಅದು ನೋಡಿದ್ದು ತುಂಬ ಅದ್ಭುತ ಅಲ್ವಾ. ನಾವು ಕಷ್ಟನೇ ಯಾವತ್ತೂ ಬೇರೆಯವ್ರ ಹತ್ರ ಹೇಳ್ಕೊಳ್ಳೋ ಬದಲು ನಮ್ಮ ಜೊತೆ ರಾಯರಿದ್ದಾರೆ ಅಂತ ಕಷ್ಟಕ್ಕೆ ನಾವು ಹೇಳಬೇಕು. ಸೊ ಹಾಗಾಗಿ ಚೆನ್ನಾಗಿತ್ತು. ತುಂಬ ಒಳ್ಳೆ ಅಂದರೆ ಮಾಹಿತಿಯನ್ನು ಕೊಡ್ತಕ್ಕಂತಹ ಬೋರ್ಡ್ಗಳಿದ್ದಾವೆ ಇಲ್ಲಿ. ರಾಯರನ್ನು ನಂಬಿದವರು ಯಾವತ್ತೂ ರಾಯರು ಬಿಡಲ್ಲ, ನಮ್ಮ ಕೈ ಬಿಡಲ್ಲ ಅಂತಕ್ಕಂಥದ್ದು. ನೋಡಿ ಫೈನಲಿ ಅದು ರಥೋತ್ಸವ ಎಲ್ಲ ನೋಡಿಕೊಂಡು ಹೊರ್ಗಡೆ ನೈಟ್ ನೀವು ಮಠ ನೋಡಿದರೆ ಈ ಥರ ಕಾಣುತ್ತೆ. ಫುಲ್ ಲೈಟ್ ಫಿಕ್ಸ್ ಆಗಿಬಿಟ್ರಂತೂ ನೋಡೋಕೆ ಅದ್ಭುತವಾಗಿರುತ್ತೆ. ಈ ಮಠವನ್ನು ಈ ಥರ ಕಾಣಿಸ್ತಾ ಇರುತ್ತೆ. ನಮ್ಮ ರಾಘವೇಂದ್ರ ಸ್ವಾಮಿಗಳ ರಾಯರ ಮಠ ನೋಡಿ ಎಷ್ಟು ಅದ್ಭುತವಾಗಿ ಕಾಣಿಸ್ತಾ ಇದೆ ನೈಟ್ ಆಯಿತು ಅಂದರೆ. ಓಕೆ, ನಾವು 8 ಗಂಟೆ, ಇದು ಮೋಸ್ಟ್ಲಿ 8 ಗಂಟೆ 8:15 ಟೈಮಲ್ಲಿ ಹೊರಗಡೆ ಬಂದ್ವಿ. 2 ಸಲ ದರ್ಶನ ಆಯಿತು ರಾಘವೇಂದ್ರ ಸ್ವಾಮಿಗಳದ್ದು. ಶಾಪಿಂಗ್ ಮಾಡೋದಿತ್ತು ಸ್ವಲ್ಪ. ಸೊ ಇಲ್ಲೆಲ್ಲ ಕ್ರಿಸ್ಟಲ್ ಬೀಡ್ಸ್ ಎಲ್ಲ ಸ್ವಲ್ಪ ಫೇಮಸ್. ಇಲ್ಲಿ ಬೀಡ್ಸು, ರಾಘವೇಂದ್ರ ಸ್ವಾಮಿಗಳ ಸ್ಟ್ಯಾಚು, ಫೋಟೋಸು, ಬೃಂದಾವನ ಇದೆಲ್ಲ ಸಿಗುತ್ತೆ ಇಲ್ಲಿ. ಸೊ ಶಾಪಿಂಗ್ ಮಾಡೋಕ್ಕೂ ಪೂರ್ತಿಯಾಗಿ ನಾವು ಒಂದು ರೌಂಡ್ ಬರಲಿಲ್ಲ, ಯಾಕೆಂದರೆ ಟೈಮ್ ಆಗಿಬಿಟ್ಟಿತ್ತು. ಆಗುತ್ತೇನೋ ಒಂದು 8:15 ಆಗೋಗಿತ್ತು ಆಲ್ರೆಡಿ. ಸೊ ನಾವು ಲೇಡೀಸ್ ಗೊತ್ತಲ್ಲ, ಶಾಪಿಂಗ್ ಹೋದರೆ ಎಷ್ಟೆಲ್ಲ ಟೈಮ್ ತೊಗೋತೀವಿ ಅಂತ. ಸೊ ಹಾಗಾಗಿ ಸ್ವಲ್ಪ ಲೈಟ್ ಶಾಪಿಂಗ್ ಮಾಡಿಕೊಂಡು ಏನೇನು ಬೇಕು ಅದನ್ನು ತೊಗೊಂಡು ಅಲ್ಲಿಂದ ಹೊರಡೋಕ್ಕೆ ಶುರು ಮಾಡ್ತೀವಿ. ಸೊ ನಾವಿದ್ದದ್ದು ಲಾಡ್ಜೆಲ್ಲ ವೆಕೇಟ್ ಆಗಬೇಕಿತ್ತು. ಚೆಕ್ಔಟ್ ಮಾಡಿಕೊಂಡು ಅವ್ರಿಗೆಲ್ಲ ಏನೇನಿತ್ತು ಅದೆಲ್ಲ ಕೊಟ್ಬಿಟ್ಟು ಫಾರ್ಮಾಲಿಟೀಸ್ ಮುಗಿಸಿದ್ವಿ. ಸೊ ನೆಕ್ಸ್ಟು ನಾವು ಇಲ್ಲಿಂದ ಎಕ್ಸಾಕ್ಟಾಗಿ 9:15ಗೆ ಹೊರಟ್ವಿ ರೈಲ್ವೆ ಸ್ಟೇಷನ್ಗೆ. 1:10 ಒಳಗಡೆ ರೈಲ್ವೆ ಸ್ಟೇಷನ್ ರೀಚ್ ಆಗ್ತೀವಿ. 15 ಕಿಲೋಮೀಟರ್ ನಮಗೆ ದೂರ ಆಗ್ತಕ್ಕಂಥದ್ದು. ಸೊ ಯಾಕೆಂದರೆ ಲೇಡೀಸ್ ಇದರಿಂದ ರಿಸ್ಕ್ ತೊಗೊಳಕ್ಕೆ ನಾವು ರೆಡಿ ಇರಲ್ಲ, ಬೇಗನೆ ಹೊರಟು ರೀಚ್ ಆದ್ವಿ. ನಮ್ಮ ಟ್ರೈನ್ ಇದ್ದಿದ್ದು 11:30ಗೆ, ಹಾಸನ ಡೈರೆಕ್ಟ್ ಟ್ರೈನು, ಸೋಲಾಪುರ ಹಾಸನ ಎಕ್ಸ್ಪ್ರೆಸ್ ಇತ್ತು. ಸೊ ಇಷ್ಟೆಲ್ಲ ಮುಗಿಸಿ ಫೈನಲಿ ಮಂತ್ರಾಲಯ ಟ್ರಿಪ್ಪು 3 ಡೇಸಲ್ಲಿ ಮುಗಿಸಿ ಸುರಕ್ಷಿತವಾಗಿ ಹಾಸನಿಗೆ ಬಂದ್ವಿ. ಯಾರೆಲ್ಲ ನೋಡ್ತಾ ಇದ್ದಾರೆ ಹಾಸನಿಂದ ಟ್ರೈನ್ ಪ್ಲ್ಯಾನ್ ಮಾಡೋರು ಆದಷ್ಟು ಅರ್ಲಿಯರಾಗಿ ಬುಕ್ಕಿಂಗ್ ಮಾಡ್ಕೊಳ್ಳಿ ಸ್ಲೀಪರ್ನ. ಸೊ ನಿಮ್ಮ ಇಷ್ಟ, ಸ್ಲೀಪರ್ ಆರ್ AC ಯಾವ್ದಾದ್ರು ಬುಕ್ ಮಾಡ್ಕೊಳ್ಳಿ. ಬರೋದಕ್ಕೆ ಹೋಗೋದಕ್ಕೆ ಮೊದಲೇ ಬುಕ್ಕಿಂಗ್ ಮಾಡಿಕೊಂಡ್ರೆ ನಮ್ಮ ಸ್ಲೀಪರ್ ಬಜೆಟ್ ಬಂದುಬಿಟ್ಟು ಪರ್ ಹೆಡ್ 710 ಆಯಿತು. ಓಕೆನಾ. ಈ ವರ್ಷದ ಮಂತ್ರಾಲಯದ ವಿಶೇಷ ಒಂದು ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಯಿತು ಅಂದ್ಕೋತೀನಿ. ಹೊಸ್ದಾಗಿ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸನ್ನು ನೋಡಿ. ಹಾಗೆಯೇ ನನ್ನ ಸಬ್ಸ್ಕ್ರೈಬರ್ಸ್ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಸೊ ಯಾರೆಲ್ಲ ಮಂತ್ರಾಲಯ ಟ್ರಿಪ್ ಪ್ಲ್ಯಾನ್ ಮಾಡ್ತಾಯಿದ್ದಾರೆ ಎಲ್ರಿಗೂ ಶುಭ ಆಗಲಿ ಅಂತ ಹೇಳಿ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಹ್ಯಾವ್ ಎ ಗುಡ್ ಡೇ, ಟೇಕ್ ಕೇರ್, ಬಾಯ್ ಬಾಯ್.